ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಶ್ರೀ ಸುದರ್ಶನ್ ಸುಬ್ರಾಯ ಹೆಗಡೆ ಇವರನ್ನು ಪರಿಚಯಿಸಲು ಇಷ್ಟಪಡುತ್ತದೆ. ಜಾನಪದ, ರಂಗಭೂಮಿ, ಯಕ್ಷಗಾನ ಕಲೆಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ ಕಲಾವಿದ ಶ್ರೀ ಸುದರ್ಶನ್ ಸುಬ್ರಾಯ ಹೆಗಡೆ ಇವರು ದಿನಾಂಕ 3/8/1982 ಗುಂದಾ ಜೋಯ್ಡಾದಲ್ಲಿ ಶ್ರೀ ಸುಬ್ರಾಯ ಹೆಗಡೆ ಹಾಗೂ ರಾಜೇಶ್ವರಿ ಹೆಗಡೆ ದಂಪತಿಗಳ ಮಗನಾಗಿ ಜನಿಸಿದರು. ಇವರ ವಿದ್ಯಾಭ್ಯಾಸವು BA ಪದವಿಯಾಗಿರುತ್ತದೆ. ಜೊತೆಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಜಾನಪದ ನೃತ್ಯದ ಕಲಿಕೆಯನ್ನು ಕೂಡ ಮಾಡಿರುತ್ತಾರೆ. ಇವರು ತಮ್ಮ 4ನೇ ವಯಸ್ಸಿನಲ್ಲಿ ಅಂದಿನ ಕಾಲದಲ್ಲಿ ಪ್ರಸಿದ್ಧ ವೇಷಧಾರಿಯಾಗಿದ್ದ ತಂದೆ ಸುಬ್ರಾಯ ಹೆಗಡೆರವರು ಯಕ್ಷಗಾನಗಳಲ್ಲಿ ಬಾಲಗೋಪಾಲ ವೇಷಧಾರಿಯಾಗಿ ರಂಗ ಪ್ರವೇಶ ಮಾಡುತ್ತಾರೆ. ಸ್ವಲ್ಪ ಸಮಯದವರೆಗೆ ಬಾಲವೇಷಧಾರಿಯಾಗಿ ಯಕ್ಷಗಾನದಲ್ಲಿ ಅಭಿನಯಿಸಿದರು. ತದನಂತರದ ದಿನಗಳಲ್ಲಿ ಹಲವು ವರ್ಷಗಳ ಅನಂತರವೇ ಕಾಲೇಜು ದಿನಗಳಲ್ಲಿ ಮತ್ತೆ ಯಕ್ಷಗಾನದ ಬಗ್ಗೆ ಒಲವು ಆರಂಭವಾಯಿತು. ಹವ್ಯಾಸಿ ಕಲಾವಿದರಾಗಿ ಮತ್ತೆ ಯಕ್ಷಗಾನವನ್ನು ಮುಂದುವರಿಸಿದರು. ಇವರ ಆರಂಭದ ಗುರುಗಳು ಶ್ರೀ ಪರಮೇಶ್ವರ ಹೆಗಡೆ. ಇವರು ನಿರ್ವಹಿಸಿದ ಪಾತ್ರಗಳನ್ನು ಹೇಳುವುದಾದರೆ ಸುಧನ್ವ, ಕೃಷ್ಣ, ಕೀಚಕ, ಧರ್ಮಾಂಗದ, ಭಸ್ಮಾಸುರ, ಮೋಹಿನಿ, ಶ್ವೇತಕುಮಾರ ಇನ್ನೂ ಹಲವು ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಇವರು ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಶ್ರೀ ಗಣಪತಿ ಭಟ್ ಕಣ್ಣಿಮನೆ, ಶ್ರೀ ಗಣಪತಿ ಹೆಗಡೆ ತೋಟ್ಮೆನೆ ಇವರ ಪಾತ್ರಗಳಿಂದ ಪ್ರಭಾವಿತರಾದರೆಂದು ಹೇಳುತ್ತಾರೆ. ಯಕ್ಷಗಾನವಷ್ಟೇ ಅಲ್ಲದೆ ರಂಗಭೂಮಿಯಲ್ಲಿ ಕಳೆದ 16 ವರ್ಷಗಳಿಂದ ಕ್ರಿಯಾಶೀಲ ಕಲಾವಿದರಾಗಿದ್ದಾರೆ. ಸ್ನೇಹಿತರೊಡಗೂಡಿ ಸಹ್ಯಾದ್ರಿ ಕಲಾ ಬಳಗವನ್ನು ಸ್ಥಾಪಿಸಿ ನಿರಂತರ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ. ಖಳನಾಯಕ, ಕಥಾನಾಯಕ, ಹಾಸ್ಯ ಹೀಗೆ ಬೇರೆ ಬೇರೆ ಪಾತ್ರಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿರುತ್ತಾರೆ. ಅಭಿನಯದ ಜೊತೆ ನಿರ್ದೇಶನವನ್ನು ಕೂಡ ಮಾಡಿರುತ್ತಾರೆ. ಸಹ್ಯಾದ್ರಿ ಪರಿಸರ ತಂಡ ಎಂಬ ಸಂಸ್ಥೆಯನ್ನ ಕಟ್ಟಿ 2007ರಿಂದ ಇಲ್ಲಿಯವರೆಗೆ ನಿರಂತರವಾಗಿ 17 ವರ್ಷಗಳಲ್ಲಿ ಪರಿಸರ ಸಂರಕ್ಷಣೆ, ಸಾವಯವ ಕೃಷಿ, ಸ್ವಚ್ಛತಾ ಅಭಿಯಾನ ಹೀಗೆ ಮುಂತಾದ ವಿಷಯಗಳ ಕುರಿತು ಸುಮಾರು 800ಕ್ಕೂ ಹೆಚ್ಚು ಬೀದಿ ನಾಟಕಗಳನ್ನು ಪ್ರದರ್ಶಿಸಿರುತ್ತಾರೆ. ಪರಿಸರ ಸಂರಕ್ಷಣೆ ಕುರಿತಾದ ಬೀದಿ ನಾಟಕ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಪ್ರತಿ ಹಳ್ಳಿಯಲ್ಲೂ ಪ್ರದರ್ಶನಗೊಂಡು ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರಿದ್ದಕ್ಕಾಗಿ ಅರಣ್ಯ ಇಲಾಖೆಯವರು ರಾಜ್ಯ ಮಟ್ಟದ ಬಂಡೀಪುರ, ನಾಗರಹೊಳೆ, ಮೈಸೂರು, ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೀದಿ ನಾಟಕವನ್ನು ಆಡಿಸಿರುತ್ತಾರೆ. ಇವರು ಗಡಿನಾಡು ಉತ್ಸವ ಹಾಗೂ ಕರಾವಳಿ ಉತ್ಸವದಲ್ಲೂ ಸಹ ಯಕ್ಷಗಾನ ಪ್ರದರ್ಶನವನ್ನು ನೀಡಿರುತ್ತಾರೆ. ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ ಇವರ ಹೆಂಡತಿ ಶ್ರೀಮತಿ ಶುಭಾ ಹೆಗಡೆ ಗೃಹಿಣಿ, ಮುದ್ದಾದ ಮಕ್ಕಳು ಕುಮಾರಿ ಸಿರಿ ಹೆಗಡೆ ಹಾಗೂ ಶಮಾ ಹೆಗಡೆ. ಇನ್ನು ಇವರ ಬಗ್ಗೆ ವಿಶೇಷವಾಗಿ ಹೇಳುವುದಾದರೆ ದಾಂಡೇಲಿ ಪ್ರವಾಸಿಗರಿಗೆ ಮನೋರಂಜನೆಗಾಗಿ ಮತ್ತು ವಿವಿಧ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಸ್ವತಃ ಅನ್ವೇಷಿಸಿ ಅಭಿನಯಿಸಿರುವ ಬೆಡಗು ಬಿನ್ನಾಣ, ಕಟ್ಟಿ ನೃತ್ಯ, ಬುಡಕಟ್ಟು ನೃತ್ಯ, ಕಿರುಹಾಸ್ಯ ನಾಟಕಗಳು ಪ್ರೇಕ್ಷಕರನ್ನು ಮನಸೂರೆಗೊಳಿಸಿದೆ. ತಾಲೂಕು ಯುವಜನ ಮೇಳ, ಸಪ್ತಸ್ವರ ಸಂಸ್ಥೆ ಗುಂದಾ, ಕಲಾಶ್ರೀ ಸಂಸ್ಥೆ ದಾಂಡೇಲಿ ಸೇರಿದಂತೆ ಹಲವು ಸಂಘ ಸಂಸ್ಥೆ ಹಾಗೂ ಇಲಾಖೆಗಳಿಂದ ಗೌರವ ಸನ್ಮಾನವನ್ನು ಪಡೆದ ಅಪ್ರತಿಮ ಕಲಾವಿದ ಶ್ರೀ ಸುದರ್ಶನ್ ಸುಬ್ರಾಯ ಹೆಗಡೆ. ಇವರ ಕೀರ್ತಿ ಇನ್ನಷ್ಟು ಬೆಳಗಲಿ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಯಶಸ್ಸು ನೀಡುವಂತಾಗಲಿ. ಅವರ ಜಾನಪದ ಶೈಲಿ, ಪರಿಸರ ಕಾಳಜಿಯ ಪ್ರತಿಭೆ ಇನ್ನಷ್ಟು ಅನಾವರಣಗೊಳ್ಳಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ. ಇವರ ಕಲೆಯ ತುಣುಕು ಈಗ ನಿಮ್ಮ ಮುಂದೆ.